ಆತ್ಮೀಯರೇ, ನೀವು ನೋಡ್ತಿದ್ದೀರಾ ಶಿಕ್ಷಕನ ತಾಂತ್ರಿಕ ಯೂಟ್ಯೂಬ್ ಚಾನಲ್. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಯೋಗಥಾನ್ನಲ್ಲಿ ಭಾಗವಹಿಸುವವರಾಗಿ ಯಾವ ರೀತಿಯಾಗಿ ನೋಂದಾಯಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮೊದಲನೇ ವಿಡಿಯೋದಲ್ಲಿ ಡೀಟೇಲ್ಸ್ ತಿಳಿಸಿದ್ದೀನಿ. ಈಗ ಬನ್ನಿ, ಬೋಧಕರಾಗಿ ಹೇಗೆ ನೋಂದಾಯಿಸ್ಕೊಳ್ಬೇಕು ಮತ್ತು ಸಂಸ್ಥೆಯಾಗಿ ಮಕ್ಕಳನ್ನು ಹೇಗೆ ನೋಂದಾಯಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಬಲಗಡೆ ಕಾಣ್ತಕ್ಕಂಥ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ನೋಂದಾಯಿಸಿ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ 3 ಆಯ್ಕೆಗಳು ಬರ್ತವೆ. ಭಾಗವಹಿಸುವವರಾಗಿ ನೋಂದಾಯಿಸಿ ಅನ್ನೋದನ್ನು ನಾನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಮಾಡಿದ್ದೀನಿ. ಈಗ ಎರಡನೇ ವಿಡಿಯೋ ಏನಪ್ಪ ಅಂದರೆ ಯೋಗ ಬೋಧಕರಾಗಿ ಮತ್ತು ಸಂಸ್ಥೆಯ ರೂಪವಾಗಿ ನೋಂದಾಯಿಸ್ಕೊಳ್ಳೋದು. ಈ 2 ಆಯ್ಕೆಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯೋಗ ಬೋಧಕರಾಗಿ ಯಾವ ರೀತಿಯಾಗಿ ನೋಂದಾಯಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರ್ತದೆ ಯೋಗ ಬೋಧಕರಾಗಿ ನೋಂದಾಯಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಡೀಟೇಲ್ಸ್ ಬರ್ತಾ ಹೋಗ್ತದೆ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಮತ್ತು ಸರ್ನೇಮನ್ನು ಕೆಳಗಡೆ ಲೈನಲ್ಲಿ ಹಾಕಿ, ಅದಾದ ನಂತರ ಏಜನ್ನು ಮೆನ್ಷನ್ ಮಾಡಿ, ನಿಮ್ಮ ಏಜನ್ನು ಮೆನ್ಷನ್ ಮಾಡಿ, ಮತ್ತು ಲಿಂಗ, ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ID ಎಲ್ಲ ಕೇಳುತ್ತೆ. ನೆಕ್ಸ್ಟ್ ಡಿಸ್ಟಿಕ್, ಅದರಿಂದ ಡ್ರಾಪ್ ಡೌನ್ ಬಾಕ್ಸ್ನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ತಾಲೂಕನ್ನು ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ. ಪಿನ್ ಕೋಡನ್ನು ಕಂಪಲ್ಸರಿಯಾಗಿ ಹಾಕಬೇಕು. ಅದಾದ ನಂತರ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿ, ರೆಫರಲ್ ಕೋಡ್ ಇದೆ, ಈ ರೆಫರಲ್ ಕೋಡನ್ನು ಇದೇ ನಂಬರನ್ನು ಹಾಕಿ. ಅದಾದ ನಂತರ ನೀವು ಕಳೆದ ವರ್ಷದಲ್ಲಿ ನೀವು ಯಾವುದಾದ್ರೂ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಅಂತ ಪ್ರಶ್ನೆ ಕೇಳ್ತದೆ. ಹೌದು ಅಂತೇಳಿ. ಅದಾದ ನಂತರ ಭಾಗವಹಿಸುವಿಕೆ ಸ್ವರೂಪವನ್ನು ವಿವರಿಸಿ, ಅಂದರೆ ಯಾವ ಯೋಗ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ ಅಂತ ಕೇಳ್ತದೆ. ವಿಶ್ವ ಯೋಗ ದಿನಾಚರಣೆ ಅಂತೇಳಿ ಟೈಪ್ ಮಾಡಿದ್ದೀನಿ. ಮತ್ತು ನೀವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಅದನ್ನು ಸಹಿತ ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ನೀವು YCB ಪ್ರಮಾಣೀಕೃತ ಯೋಗ ಬೋಧಕರೇ ಅಂತ ಕೇಳ್ತದೆ. ಇಲ್ಲಿ ನೋ ಅಂತ ಕೊಡಿ, ಎಸ್ ಅಂತ ಕೊಡಬೇಡಿ. ಯಾಕಂದರೆ ನಾವು ಆಗಿದ್ದರೆ ಅದನ್ನು ಎಸ್ ಅಂತ ಕೊಡಬೇಕು. ಇಲ್ಲ ಅಂತ ಅಂದಾಗ ನಾವು ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಸಹಿತ ನಾವು TCH ಅಥವಾ BPEd ಅಥವಾ CPEdನಲ್ಲಿ ನೀವು ಯೋಗ ಕ್ಲಾಸನ್ನು ತರಬೇತಿಯನ್ನು ಪಡ್ಕೊಂಡಿರೋ ಕಾರಣದಿಂದಾಗಿ ಆ ಸರ್ಟಿಫಿಕೇಟನ್ನು ಸಹಿತ ನಾವು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇಲ್ಲ ಅಂತ ಕೊಡಿ. ಅದಾದ ನಂತರ ನೀವು ಯಾವುದೇ ಮಾನ್ಯವಾದ ಯೋಗ ಪ್ರಮಾಣೀಕರಣವನ್ನು ಹೊಂದಿದ್ದೀರಾ ಅಂತ ಕೇಳ್ತದೆ. ಇಲ್ಲಿ ಹೌದು ಅಂತ ಕೊಡಿ. ಆ ಟೈಮಲ್ಲಿ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು CPEd ಅಥವಾ BPEd ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತದೆ. ಅಲ್ಲಿ ನಿಮ್ಮ ಸರ್ಟಿಫಿಕೇಟನ್ನು ಅಪ್ಲೋಡನ್ನು ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರ್ತದೆ. ನಿಮ್ಮ ಫೈಲಿಂದ ಅದನ್ನು ಅಪ್ಲೋಡ್ ಮಾಡಿ. ಅದಾದ ನಂತರ ಸಂಚಿಕೆ ದಿನಾಂಕ ಅಂತ ಇಶ್ಯೂ ಡೇಟ್ ಇದೆ, ಅದನ್ನು ಎಂಟ್ರಿ ಮಾಡಿ. ಮತ್ತು ಆ ಪ್ರಮಾಣ ಪತ್ರದ ಸಂಖ್ಯೆ ಅಂತ ರಿಜಿಸ್ಟರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಮತ್ತು ಅದನ್ನು ನೀಡಿರ್ತಕ್ಕಂತಹ ಯೂನಿವರ್ಸಿಟಿ ಅಂತ ಕೇಳ್ತದೆ. ಆ ಯೂನಿವರ್ಸಿಟಿಯನ್ನು ಎಂಟ್ರಿ ಮಾಡಿ. ಇಲ್ಲಿ ಸಬ್ಮಿಟ್ ಅನ್ನೋ ಆಯ್ಕೆ ಕಾಣಿಸ್ತೈತಲ್ಲ, ಸಲ್ಲಿಸು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಶಸ್ವಿಯಾಗಿ ಯೋಗ ಬೋಧಕರಾಗಿ ನೋಂದಾಯಿಸಿಕೊಂಡಿದ್ದೀರಿ ಅಂತೇಳಿ ಬರ್ತದೆ. ಆಗ ನಿಮ್ಮ ನೀವಿಲ್ಲಿ ನೋಡ್ತಿರ್ಬೋದು, ಸಂಸ್ಥೆಯಾಗಿ ನೋಂದಾಯಿಸಿಕೊಳ್ಳಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಂಸ್ಥೆಯ ರೂಪ ಅಂತ ಕೇಳ್ತದೆ. ಅದರ ಬಗ್ಗೆ ಮಾಹಿತಿ ಅಂದರೆ ನಿಮ್ಮ ಹೆಸರನ್ನು ಕೇಳ್ತದೆ. ಹೆಸರು, ಉಪನಾಮ ಎಲ್ಲ ಕೇಳಿ ಇಮೇಲ್ IDಯನ್ನು ಹಾಕಿ. ಆಮೇಲೆ ನಿಮ್ಮ ಹುದ್ದೆ ಅಂತ ಕೇಳ್ತದೆ. ನೀವು ಯಾವ ಹುದ್ದೆಯಲ್ಲಿ ಇರ್ತೀರೋ ಆ ಹುದ್ದೆಯನ್ನು ಹಾಕಿ. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಕೇಳ್ತದೆ. ಮೊಬೈಲ್ ನಂಬರ್ ಹಾಕಿ. ಸಂಸ್ಥೆಯ ಹೆಸರು ಅದನ್ನು ಎಂಟ್ರಿ ಮಾಡಿ. ಅದಾದ ನಂತರ ನಿಮ್ಮ ಸಂಸ್ಥೆಯ ವಿಳಾಸವನ್ನು ಕೇಳ್ತದೆ, ಅದನ್ನು ಆ್ಯಡ್ ಮಾಡಿ. ರೆಫರಲ್ ಕೋಡ್ ಅಂತ ಇದೆ, ಇಲ್ಲಿ ರೆಫರಲ್ ಕೋಡ್ ಮೆನ್ಷನ್ ಮಾಡಿದ್ದೀನಲ್ಲ, ಈ ರೆಫರಲ್ ಕೋಡನ್ನು ಹಾಕಿ. ಅಥವಾ ನೀವು ನೋಂದಾಯಿಸ್ಕೊಂಡ ಮೇಲೆ ಬಂದಿರತಕ್ಕಂಥ ರೆಫರಲ್ IDಯನ್ನು ಸಹಿತ ಬಳಸ್ಕೋಬೋದು. ಉದಾಹರಣೆಯಾಗಿ ನಾನು ಇದನ್ನು ಹಾಕಿದ್ದೀನಿ. ಮತ್ತು ನಿಮ್ಮ ಜಿಲ್ಲೆ ಹಾಗೂ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಪಿನ್ ಕೋಡ್ ಅಂತ ಕೇಳ್ತಾ ಇದೆ, ಕಂಪಲ್ಸರಿಯಾಗಿ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ YCB ಪ್ರಮಾಣೀಕೃತ ಬೋಧಕರನ್ನು ಒಳಗೊಂಡಿದೆ ನಿಮ್ಮ ಸಂಸ್ಥೆ ಅಂತ ಇದೆ, ಇಲ್ಲ ಅಂತ ಕೊಡಿ. ಇದ್ದರೆ ಇದೆ ಅಂತ ಕೊಡಿ. ಮತ್ತು
ನೀವು ಈಗ ಸಂಸ್ಥೆಯ ಬೋಧಕರಾಗಿ ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ನೋಂದಾಯಿಸಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಕೇಳ್ತದೆ. ನಮ್ಮ ಮಕ್ಕಳ ಸಂಖ್ಯೆಯನ್ನು ನಾನು ಆ್ಯಡ್ ಮಾಡಿದ್ದೀನಿ. ಮತ್ತು ಭಾಗವಹಿಸುವವರ ಪಟ್ಟಿಯನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತದೆ. ಇಲ್ಲಿ ಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕಾಗಿರೋ ವಿಧಾನ ಹೇಗಪ್ಪ ಅಂದರೆ, ನೀವು ಮೊದಲನೇದಾಗಿಯೇ ಎಕ್ಸೆಲ್ ಸೀಟಲ್ಲಿ ಇದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಇದರ ಮಾದರಿಯಂತೆಯೇ ನೀವು ಆ ಎಕ್ಸೆಲ್ ಸೀಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನೀಗ ಅದೇ ಮಾಹಿತಿಯನ್ನು ನಾನೀಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು. ಡೌನ್ಲೋಡ್ ಮಾಡಿಕೊಂಡು ಹೆಸರುಗಳನ್ನು ನಾನೀಗ ಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ತಕ್ಷಣವೇ ಈ ರೀತಿ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮ ಫೈಲ್ನ ಹೆಸರು ಬರುತ್ತೆ. ಅದಾದ ನಂತರ ನಾವಿಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸಂಸ್ಥೆಯನ್ನು ನೋಂದಾಯಿಸ್ಕೊಂಡಿರೋ ಬಗ್ಗೆ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ.